ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ವಿಶೇಷವಾಗಿ ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ನಾಮದೇವಗೌಡ ರಾಜಯೋಗಿ ಅವಧೂತ ಅವರ ಶರಣಾರವಿಂದರಲ್ಲಿ ಶರಣಾರ್ಥವನ್ನು ತಿಳಿಸುತ್ತಾ, ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯಂ, ಮೋಕ್ಷ ಮೂಲ ಗುರುಕೃಪ, ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ನಿಮ್ಮೆಲ್ಲರಿಗೆ ಅನುಭವ ಮಾಡಲಿಕ್ಕೆ ಇಲ್ಲೇ ತಾವರಗೆರೆಯಿಂದ ತಿಪ್ಪಣ್ಣ ಸರ್ ಶಿಕ್ಷಕರು ಹಾಗೂ ಸರ್ವ ಮಕ್ಕಳಿಗೆ ವಿಶೇಷವಾಗಿ ಅಧ್ಯಾತ್ಮ ಹಾಗೂ ಲೌಕಿಕ ಬದುಕಿನ ಅನುಭವವನ್ನು ಹೇಳ್ಕೊಡ್ತಕ್ಕಂಥ ಆ ತಿಪ್ಪಣ್ಣ ಶರಣರಲ್ಲಿ ಶರಣಾರ್ಥಿಯನ್ನು ತಿಳಿಸುತ್ತಾ, ಆಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೆ ಅನುಭವ ನೀಡ್ತಿದ್ದಾರೆ. ವಿಶೇಷವಾಗಿ ಆರಿಸಿ ಅವರನ್ನು ಅನುಭವವನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳಿಸ್ಕೊಂಡು ಅಂತೇಳಿ ಅಳಿಸುತ್ತಾ ಇವರಿಗೆ ಈ ವಿಷಯವಾಗಿ ಅವರಿಗೆ ಬಿಟ್ಕೊಡಮ್ಮ ಅವರು ಅನುಭವ ನೀಡ್ತಿದ್ದಾರೆ. ಶರಣಾರ್ಥಿಗಳು ತಮಗೂ ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಗುರುಗಳಾದಂಥ ನಾಮದೇವಗೌಡ ಶರಣರನ್ನು ಅವರ ಪಾದಾರದಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, 12ನೇ ಶತಮಾನದ ಎಲ್ಲರ ಪ್ರಮಥ 770 ಅಮರ ಗಣಗಳ ಎಲ್ಲ ಶರಣರಿಗೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ಹಿರಿಯರು ಅನುಭವಿಗಳಾದಂಥ ನಾಗಪ್ಪ ಶರಣರಲ್ಲಿ ಅವರು ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಶರಣಾರ್ಥಿ ಬಂಧುಗಳೇ, ಇವತ್ತಿನ ಈ ಅನುಭವದ ವಿಷಯ ಸಾಧನೆ ಅಂತ ತಿಳ್ಕೊಂಡು. ಸಾಧನೆ ಅಂದರೆ ಒಂದು ವಿಷಯದ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡೋದು, ಅದರಿಂದ ಯಶಸ್ವಿಯಾಗೋದು, ಅದು ಒಂದು ಸಾಧನೆ. ನೀವು ಯಾವುದೇ ಕಾರ್ಯವನ್ನು ಸಿದ್ಧಿ ಮಾಡಬೇಕಾದ್ರೆ ಸತತ ಪರಿಶ್ರಮ ಅದು ಕೂಡ ಸಾಧನೆಯೇ ಆಗುತ್ತೆ. ಯಾವುದೇ ಸಂಗತಿಯನ್ನು ಕಠಿಣವಾಗಿ ಪ್ರಯತ್ನಪೂರ್ವಕವಾಗಿ ಅದನ್ನು ಸಾಧಿಸೋದು ಕೂಡ ಸಾಧನೆ. ಈ ಸಾಧನೆಗೆ ದಾಖಲೆ ಅಂತಾರ, ಸಾಹಸ ಅಂತಾರ, ಆಶ್ಚರ್ಯಕರ ಅಂತಾರ, ಸಿದ್ಧಿ ಅಂತಾರ, ತಪಸ್ಸಂತಾರ, ಇನ್ನೂ ಈ ಯಶಸ್ವಿ ಅನ್ನಲಿಕ್ಕೆ ಸಾಕಷ್ಟು ಶಬ್ದಗಳನ್ನು ಹಿರಿಯರು ಕರೀತಾ ಇದ್ದಾರೆ. ಇಲ್ಲಿ ಸಾಧನೆ ಅಂದರೆ ಶುಚಿರ್ಭೂತನಾಗಿ, ಮೊದಲು ಶುಚಿರ್ಭೂತನಾಗಿ, ಯಾಕಂದ್ರೆ ಭಕ್ತಿ ಸ್ಥಳದಲ್ಲಿ ಮೊದಲ ಅದೆಲ್ಲ ಬೇಕು, ಶುಚಿತ್ವ ಅನ್ನೋದು. ಈ ಆಸನದ ಮೇಲೆ ಕುಳಿತುಕೊಂಡು, ಕೆಲವೊಬ್ರು ಆಸನ ಅಂದರೆ ಕುರ್ಚಿ ಮೇಲೆ ಕುಂದಿರ್ಬೋದು, ಕೆಳಗೆ ನಾವೊಂದು ಬಟ್ಟೆನೋ ಏನೋ ಒಂದು ಕಂಬಳಿನೋ ಹಾಸಿ ಕುಳಿತುಕೊಳ್ತಾರೆ. ಇದು ಒಂದು ಈ ಸ್ತೋತ್ರವನ್ನ ಮಂತ್ರವನ್ನ ದಿನಾಲು ಪಠಿಸಿದರೆ ಅರಿಷಡ್ ವರ್ಗಗಳು ದೂರವಾಗುತ್ತವೆ. ಮಂತ್ರವನ್ನು ಪಂಚಾಕ್ಷರಿ ಮಂತ್ರ ಇರ್ಬೋದು, ಷಡಕ್ಷರಿ ಮಂತ್ರ ಇರ್ಬೋದು, ಯಾವುದೇ ಮಂತ್ರ ಇರ್ಬೋದು. ಈ ಮಂತ್ರವನ್ನ ನಾವು ಪಠಿಸೋದ್ರಿಂದ ಅರಿಷಡ್ ವರ್ಗಗಳು ದೂರವಾಗುತ್ತವೆ, ಮಲತ್ರಯಗಳು ನಶಿಸಿ ಪ್ರಾಣಶುದ್ಧಿಯಾಗುತ್ತದೆ, ಭಾವಶುದ್ಧಿಯಾಗುತ್ತದೆ, ಮಾಂಸ ಪಿಂಡ ಒಳೆದು ಮಂತ್ರಪಿಂಡವಾಗುತ್ತದೆ. ಹೀಗಾಗಿ ಈ ಮಾಂಸಮಯ ಶರೀರವು ಮಂತ್ರಮಯವಾಗುವುದು. ಆವಾಗ ಮಂತ್ರಮಯ ಆಗುವುದಕ್ಕೆ ಇದಕ್ಕೂ ಸಾಧನೆ ಅಂತ ಕರೀತಾರೆ. ತನ್ನ
ಅಂಗೋಪಾಂಗದಲ್ಲಿರುವ ವಿಶೇಷ ಶಕ್ತಿಯನ್ನು ವಿನ್ಯಾಸ ಮಾಡಿಕೊಳ್ಳಬೇಕು. ವಿಶೇಷ ಶಕ್ತಿಯನ್ನು ವಿನ್ಯಾಸ ಮಾಡಿಕೊಂಡು ಸಜ್ಜನರಾದ ಗುರುಗಳೊಂದಿಗೆ, ಗುರುಗಳಂದ್ರೆ ಸಜ್ಜನರಾಗಿಯೇ ಇರ್ತಾರೆ, ಅಂತ ಒಂದು ಸದ್ಗುರುವಿನ ಉಪದೇಶ ಪಡೆದು ಸಾಧನೆ ಮಾಡುತ್ತಾ ಹೋದರೆ ಅಂಗವೇ ಲಿಂಗ, ಲಿಂಗವೇ ಅಂಗ, ಎರಡು ಸಾಮರಸ್ಯ ಒಂದಾಗಬೇಕು. ಲಿಂಗವೇ ತಾನಾಗಬೇಕು, ಅಂಗವೇ ತಾನಾಗಬೇಕು. ಇವಾಗ ಏನಾಗುತ್ತಂದ್ರೆ ಮನದ ಮೈಲಿಗೆ ಕಳಿಸುತ್ತಾ ಬರುತ್ತದೆ. ಈ ಮನದ ಮೈಲಿಗೆ ಕಳಿಸಿದಾಗ ನಮಗೇನಕ್ಕಂದ್ರ ಆವಾಗ ಮಹಾದೇವ ನಮಗೆ ಭೇಟಿ ಹಾಕನ. ಇನ್ನ ಪರಮೇಶ್ವರನ ಸ್ವರೂಪವಾದಂಥ ಇಷ್ಟಲಿಂಗವನ್ನು ನಾವು ಪೂಜಿಸಬೇಕು, ಗುರುವಿನಿಂದ ಅದನ್ನ ಪಡಿಬೇಕು. ಜೀವೇಶ್ವರನನ್ನ ಅಭೇದ್ಯವಾಗಿ ಕಾಣುವುದೇ ಧ್ಯಾನವು. ಆ ಪರಮಾತ್ಮನನ್ನ ಕಾಣುವುದು ಧ್ಯಾನ ಅಂತಕ್ಕಂಥದ್ದು. ಅದನ್ನ ಎದರಿಂದ ಪಡಿಬೇಕಂದ್ರೆ ನಾವು ಅರಿವಿನಿಂದ, ಜ್ಞಾನದಿಂದ ಪಡಿಬೇಕು. ಹೀಗಾಗಿ ಆ ಜೀವೇಶ್ವರನನ್ನು ಅಭೇದ್ಯವಾಗಿ ಕಾಣುವುದು ಜ್ಞಾನ. ಮನಸ್ಸಿನಲ್ಲಿ ವಿಷಯಾಕಾರ ವೃತ್ತಿ ಇಲ್ಲದಿರುವುದು ಇದು ಕೂಡ ಧ್ಯಾನವು. ವಿಷಯಗಳಿಂದ ಕೂಡಿದ ಮನಸ್ಸು ಐತಲ್ಲ, ಇದು ಮುಕ್ತವಾಗಬೇಕು, ಇದು ಇಲ್ಲದಂತಾಗಬೇಕು. ಈ ಮನಸ್ಸಿನ ಕಲ್ಮಶವನ್ನು ಕಳೆದುಕೊಳ್ಳೋದೇ ನಾವೇನಂತೀವಿ ಅಂದ್ರೆ ಸ್ನಾನ ಅಂತ ಹೇಳ್ತೀವಿ. ನಾವು ಭೌತಿಕವಾಗಿ ಸ್ನಾನ ಮಾಡುವುದು ಬೇರೆ, ಶುಚಿತ್ವಕ್ಕಾಗಿ, ದೇಹದ ಶುಚಿತ್ವಕ್ಕಾಗಿ. ಇಲ್ಲಿ ಏನಾಗಿದೆ ಅಂದ್ರೆ ನಾವು ಧ್ಯಾನ ಮನಸ್ಸಿನಲ್ಲಿ ಕಲ್ಮಶಗಳನ್ನು ಕಳೆದುಕೊಳ್ಳೋದೇ ಇದು ಸ್ನಾನ ಅಂತೀವಿ. ಇನ್ನು ಇಂದ್ರಿಯಗಳನ್ನು ವಿಷಯಗಳ ಅಧೀನವಾಗುವುದನ್ನು ತಡೆಯುವುದು. ನಾವು ಇಂದ್ರಿಯಗಳನ್ನು ನೋಡ್ತೀವಿ, ಅದನ್ನು ಆಸೆ ಪಡ್ತಾ ಇದ್ವಿ. ಹೀಗೆ ಆಸೆ ಪಟ್ಟದ್ದನ್ನು ಅದನ್ನು ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ, ಯಾರಿಗೆ ಕೊಡಬಾರ್ದು ಅಂತೀವಿ. ಮೋಹ ಹೆಚ್ಚಾಗತ್ತೆ, ಲೋಭ ಹೆಚ್ಚಾಗತ್ತೆ. ಇವುಗಳಲ್ಲಿ ಆಸೆಗಳಿದಾವಲ್ಲ ನಮ್ಗ, ಇದನ್ನ ತಡೆಯುವಂತೆ ಮಾಡುವುದು ಶೌಚವು ಅಂತ ತಿಳ್ಕೊಂಡು ಹೇಳ್ಯಾರ. ನಾವು ಶೌಚ ಅಂದ್ರೆ ಬಹಿರ್ದಶೆಗೆ ಹೋಗುವುದು ಅಂತ ತಿಳ್ಕೊಂಡಿವಿ. ಇವೆಲ್ಲ ಕೆಟ್ಟಗಳನ್ನ ಹೊರಗೆ ಹಾಕೋದು ಕೂಡ ನಾವು ಶೌಚ ಕಾರ್ಯ ಅಂತ ಹೇಳಬೇಕು. ನಮ್ಮ ಮಹಾತ್ಮರು ಮಂತ್ರ ಪಠನ ಮಾಡಿ ಮನಸ್ಸನ್ನ ನಿರ್ಮಲಗೊಳಿಸುವುದು ಇದು ಒಂದು ಸಾಧನೆ ಅಂತ ತಿಳ್ಕೊಂಡು, ಅದಕ್ಕೆ ಈ ರೀತಿ ಮಂತ್ರವನ್ನ ನಾವು ಪಠಿಸಿ ಮನಸ್ಸನ್ನ ನಿರ್ಮಲಗೊಳಿಸುವುದು, ಆ ಪರಮಾತ್ಮನತ್ತ ಮನಸ್ಸನ್ನು ಒಯ್ಯುವುದು, ಗುರುವಿನತ್ತ ನಮ್ಮ ಮನಸ್ಸನ್ನು ಹರಿಸುವುದು, ಜ್ಞಾನದತ್ತ ಮನಸ್ಸನ್ನು ಹರಿಸುವುದು ಏನೈತಲ್ಲ, ಇದು ನಿರ್ಮಲವಾದ ಸಾಧನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ, ಅವರ ಅಮರವಾಣಿಯಂತೆ, ಪ್ರಸಾದವಾಣಿಯಂತೆ ಶರ ಎಂದರೆ ಬಾಣ ಅಂತ ತಿಳ್ಕೊಂಡು. ಶರ ಎಂದರೆ ಬಾಣ, ಮನ್ಮಥನ ಬಾಣ. ಮನ್ಮಥ ಅಂದ್ರ ಆಸೆ ಅಂತಕ್ಕಂಥದ್ದು, ಕಾಮ ಅಂತಕ್ಕಂಥದ್ದು. ಇದನ್ನ ಅವನೇ, ಅದನ್ನ ಬಿಟ್ಟವನೇ ನಿಜ ಶರಣ, ನಿಜ ಸಾಧಕ ಅಂತ ತಿಳ್ಕೊಂಡು ಹೇಳ್ತಾರ. ಅದು ಕಾಮ ಹೋಗಿ ಏನಾಗ್ಬೇಕಂದ್ರ ನಿಷ್ಕಾಮ ಆಗ್ಬೇಕು, ನಿಷ್ಕಾಮ ಭಕ್ತಿ ಆಗ್ಬೇಕು. ಅದು ಸಾಧನೆ ಹೋಗಿ ಮತ್ತು ಅಹಂಕಾರವಾಗಬಾರ್ದು. ನಾವು ಎಷ್ಟು ಜನಗಳು ನೋಡ್ತೀವಿ ಸಾಧನೆ ಮಾಡಿದ್ರು ಅಂತಂದ್ರ ಅದೊಂದು ಅಹಂಕಾರ ರೂಪದಲ್ಲಿ ಕಾಣುತ್ತೆ. ಬಹಳಷ್ಟು ಮಂದಿ ನೋಡ್ತಿರ್ತಾರೆ. ಕೆಲವೊಬ್ಬರು ರೂಪ ಇತ್ತಂದ್ರ ಅದನ್ನೇ ನನ್ನಷ್ಟು ರೂಪವಂತ ಯಾರು ಇಲ್ಲ, ನನ್ನಷ್ಟು ವಿದ್ಯಾವಂತ ಯಾರು ಇಲ್ಲ, ಸಾಧನೆ ಮಾಡಿರ್ತಾರ. ಅದನ್ನೇ ಆ ಸಾಧನೆಯನ್ನೇ ಹೇಳೋದು ಏನಾಗಿದೆ ಅಂದ್ರ ಅದು ಅಹಂಕಾರವಾಗಬಾರ್ದು. ಸಾಧಿಸಿದ್ದು ಜನರಿಗೆಲ್ಲ ಏನಾಗಬೇಕು ಅಂದ್ರೆ ಅದು ಮಾದರಿ ಆಗಬೇಕು, ಅದು ಇನ್ನೊಬ್ಬರಿಗೆ ಪಾಠವಾಗಬೇಕು, ಇನ್ನೊಬ್ಬರಿಗೆ ಅದರಿಂದ ಒಳ್ಳೇದಾಗಬೇಕು. ಆ ಸಾಧನೆ ಹೋಗಿ ಅಹಂಕಾರವಾಗಿರಬಾರ್ದು. ಇದು ನಿತ್ಯ ಸಂಕಲ್ಪದ ಇಚ್ಛೆ ಆಗಿರಬೇಕು. ಆಸೆಯನ್ನ ಬಿಡಬೇಕು. ಇದು ಮುಂದಿನ ಜನ್ಮಕ್ಕೆ ಮತ್ತೆ ಶತ್ರು ಆಗಬಾರ್ದು.
ನಿತ್ಯ ನಾವೇನ್ ಮಾಡ್ಬೇಕಂದ್ರ ಸತ್ಯ ನಿತ್ಯಗಳು ಪ್ರಾಪ್ತಿಯನ್ನು ಹೊಂದಬೇಕು. ಅದು ಹೆಂಗಿರ್ಬೇಕಂದ್ರ ನಿನ್ನಂತರಂಗದಲ್ಲಿ ಸಾಧನೆಯನ್ನ ಗೈಯುತ್ತಿರಬೇಕು. ಈ ನಿನ್ನ ಬದುಕಿನೊಳಗೆ ಸಾಧನೆ ಮಾಡುವ ಈ ಬಹಿರಂಗದ ಹೇಳಿದ್ರಲ್ಲ ಅಹಂಕಾರ ದೂರವಾಗಬೇಕು. ಇನ್ನು ಉದಾಹರಣೆ ಹೇಳಬೇಕು ಅಂತಂದ್ರ ನಾವು ಸಾಕಷ್ಟು ಸಂಗೀತಗಾರನ್ನ ನೋಡ್ತಾ ಇದ್ದೀವಿ. ಸಂಗೀತ ಹೇಗಿರ್ಬೇಕು ಅಂತಂದ್ರ ನಾವು ಸಂಗೀತವನ್ನ ಕೇಳಬೇಕಾದ್ರದು ಇಂಪನ್ನು ಕೊಡುತ್ತ, ನಮಗ ಅದು ಗಾನ ಮಾಡೋದು ನಮಗ ಮನಸ್ಸಿಗೆ ತಂಪನ್ನು ಕೊಡುತ್ತ, ಶಾಂತಿಯನ್ನು ನೀಡುತ್ತ. ಆವಾಗ ಆ ಸಾಧಕನಾಗಲಿ ಕೇಳುವವನಾಗಲಿ, ಸಂಗೀತ ಸಾಧಕನೇ ಇರಲಿ ಅಥವಾ ನಾವು ಕೇಳೋರೇ ಇರಲಿ, ಹೊರಗಿನದನ್ನು ಏನು ಕೇಳಬಾರ್ದು ಅಂತ. ಅದನ್ನು ಏನು ಕೇಳಕತ್ತೀವಿ ಅದು ಬೇಕಾದ್ರೆ ನಮ್ಮ ಡೋಳು ಬಿಡ್ಲಿ ಹೊರಗವರು, ಅದ್ರ ಕಡೆ ಲಕ್ಷ್ಯ ಇರಬಾರ್ದು ಅಂತ. ಅದಕ್ಕೆ ಒಳಗಡೆ ಅದು ಇರಬೇಕು ಅಂತಕ್ಕಂಥದ್ದು. ಅದು ಇನ್ನೂ ಒಂದು ನಾವು ಉದಾಹರಣೆಯನ್ನು ಹೇಳ್ತಾ ಹೋದರೆ ಸಾಧನೆಗೆ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡೋದಂದ್ರ ರಾಧೆಯನ್ನು ಮೆಚ್ಚಿಸಲು ಏನ್ ಮಾಡ್ತಾನಂದ್ರ ಅದ ಕೊಳಲನ್ನು ಊದ್ತಾನ. ರಾಧೆಯನ್ನ ಮೆಚ್ಚಿಸಿದ ಮೇಲೆ ಆ ಕೊಳಲನ್ನು ಮುರಿದು ಹಾಕಿಬಿಡ್ತಾನ. ಅದು ಅದರ ಅವಶ್ಯಕತೆ ಇಲ್ಲ. ಸಾಧನೆ ಸಾಧಿಸಿದ ಮೇಲೆ ಅದರ ಅವಶ್ಯಕತೆ ಇಲ್ಲ. ಹಾಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಈಗ ಈಜುವುದನ್ನ ನಾವು ನೋಡ್ತಾ ಇದ್ದೀವಿ. ಕಲಿಬೇಕಾದ್ರೆ ಈಸ್ಪೆಂಡಿ ಅಂತ ತಿಳ್ಕೊಂಡು ನಾವು ಸಣ್ಣವರಿದ್ದಾಗ ನಮ್ಗ ದುಬ್ಬಕ್ಕೆ ಹಾಕಿ ನೀರಿಗೆ ಬಿಡ್ತಾ ಇದ್ರು. ಅದು ಸ್ವಲ್ಪ ದಿವಸ ಕಲೀಲಿಕ್ಕೆ ಅಷ್ಟೇ. ಕಲಿದ ಮೇಲೆ ಆ ಈಸ್ಪೆಂಡಿ ಅವಶ್ಯಕತೆ ನಮಗಿಲ್ಲ. ಹೀಗಾಗಿ ಆ ರಾಧೆ ಕೊಳಲನ್ನ ರಾಧೆ ಅವನಂತೆ ಆದ್ಮೇಲೆ ಆತ ಕೃಷ್ಣ ಕೊಳಲನ್ನ ಮುರಿದು ಹಾಕ್ತಾನೆ. ಹೀಗೆ ಎಲ್ಲವನ್ನು ಸಾಧಿಸ್ಬೇಕಂತಂದ್ರ ನಾವು ಬೇಕಾದಷ್ಟು ಸಾಧನೆಗಳು, ಯಾವ ಸಾಧನೆಗೆ ಬೇಕಾದಷ್ಟು ಸಾಧಿಸೋದು. ಇಲ್ಲೇ ಇದು ಆಸೆ ಅಂತಕ್ಕಂಥದ್ದು ಸಾಧನೆ ಆಸೆ ಆಗ್ಬಾರದು. ಅದು ನಮ್ಮ ಸಾಧನೆ ಆಗ್ಬೇಕಷ್ಟೇ, ಮುನ್ನೋಡಿ ಸಾಧನೆ ಮಾಡಬೇಕು. ಈಗ ನೋಡ್ತೀವಿ ನಾವು ಲೌಕಿಕದಲ್ಲಿ ಒಬ್ಬ MLA ಆಗ್ಬೇಕಂತ ಬಯಸಿದ MLA ಹಾಕನ, ನಂತರದಲ್ಲಿ ಮಂತ್ರಿ ಆಗ್ಬೇಕಂತನ, ನಂತರದಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತನ. ಇವೆಲ್ಲ ಆಸೆಗಳು, ಇವು ಸಾಧನೆಗಳಲ್ಲ. ಇವೆಲ್ಲ ಭೌತಿಕ ಸಾಧನೆಗಳು. ನಮಗೆ ಶಾಶ್ವತವಾದಂಥ ಸಾಧನೆಗಳು ಬೇಕು, ಜ್ಞಾನದ ಸಾಧನೆ ಬೇಕು. ಹೀಗಾಗಿ ನಾವು ಆ ಒಂದು ಆಸೆಯನ್ನ ಬಿಡಬೇಕು. ಈಗ ಇನ್ನೂ ತನಕ ನಾವು ಮುಂದೆ ಹೋದ್ರೆ ಗುರುಗಳಾದವರು ಮಠ ಕಟ್ಟಬೇಕಂತ ಆಸೆ, ನಾವು ಲೌಕಿಕರು ಮನೆ ಕಟ್ಟಬೇಕಂತ ಆಸೆ. ಹೀಗೆ ನಿತ್ಯವೂ ನಾವು ಏನನ್ನಾದರೂ ಬರೀ ಬದುಕಿನಲ್ಲಿ ಸಾಧಿಸಬೇಕು, ಲೌಕಿಕದಲ್ಲಿ ಸಾಧಿಸ್ಬೇಕಂತ ಅಷ್ಟೇ ಹೋಗ್ತೀವಿ. ಅದು ಯಾವುದು ಶಾಶ್ವತವಾದದ್ದಲ್ಲ. ನಾವು ಏನ್ ಮಾಡ್ಬೇಕಂದ್ರೆ ನಿತ್ಯವಾದದ್ದನ್ನ ಸಾಧನೆ ಮಾಡಬೇಕು. ಅನಿತ್ಯವಾದದ್ದನ್ನ ಸಾಧನೆ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಇಲ್ಲಿ ಸಾಧನೆಗೆ ಅಲ್ಲಾಹ ಪ್ರಭುಗಳು ಒಂದು ವಚನವನ್ನು ಹೇಳ್ತಾರೆ. ಕವಿತ್ವ ಸಾಧಕರೆಲ್ಲರೂ ಕಳವಳಿಸಿ ಕೆಟ್ಟರು ಅಂತ ತಿಳ್ಕೊಂಡು ನೋಡ್ರಿ. ಕವಿತ್ವ ಸಾಧಕರೆಲ್ಲರೂ ಕಳವಳಿಸಿ ಕೆಟ್ಟರು, ವಿದ್ಯಾ ಸಾಧಕರೆಲ್ಲರೂ ಬುದ್ಧಿಹೀನರಾದರು, ಪವನ ಸಾಧಕರೆಲ್ಲರೂ ಹದ್ದು ಕಾಗೆಗಳಾದರು, ಜಲ ಸಾಧಕರೆಲ್ಲರೂ ಕಪ್ಪೆ ಮೀನುಗಳಾದರು, ಅನ್ನ ಸಾಧಕರೆಲ್ಲರೂ ಭೂತಪಾನಿಗಳಾದರು. ಆದರೆ ಬಸವಣ್ಣನವರು ಸದ್ಗುರು ಸಾಧಕನಾಗಿ ಸ್ವಯಂ ಲಿಂಗವಾದ ಕಾನ ಗುಹೇಶ್ವರನಲ್ಲಿ ಅಂತ ತಿಳ್ಕೊಂಡು ಅಲ್ಲಾಹ ಪ್ರಭುಗಳು ಹೇಳ್ತಾರೆ. ನೋಡ್ರಿ, ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಕೆಟ್ಟರು ಅಂತಾರೆ. ಕವಿಗಳು ಕಲ್ಪನೆಯ ಮೇಲೆ ಬರೆದವರು. ಕವಿಗಳು ಕಲ್ಪನೆಯನ್ನ ಮಾಡಿ ಸೃಷ್ಟಿಯನ್ನು ನೋಡಿ ಅಥವಾ ಜಗದಲ್ಲಿರುವಂತ ಲೌಕಿಕ ಬದುಕನ್ನು ನೋಡಿ ಆಗು ಹೋಗುಗಳನ್ನು ನೋಡಿ ಕಲ್ಪನೆ ಮಾಡಿಕೊಂಡು ಬರೆದವರು. ಆದರೆ ಈ 12ನೇ ಶತಮಾನದ ಈ ಅಮರಗಣಗಳೇನದಾರಲ್ಲ, ಇವ್ರು ಯಾರು ಕೂಡ ಕಲ್ಪನೆ ಮಾಡಿ ಬರೀಲಿಲ್ಲ, ಅನುಭವಿಸಿ ಬರೆದ್ರು.
ಬರೆದದ್ದನ್ನೇ ಮಹಾಮನೆಯಲ್ಲಿ ಚಿಂತನ ಮಂಥನ ಮಾಡಿದರು. ಅವಾಗ ಅಲ್ಲಿ ಯಾರು ಮಹಾಮನೆಯಲ್ಲಿ ಅಧ್ಯಕ್ಷರಿದ್ರು ಅಲ್ಲಿ ಆ ವಿಚಾರವನ್ನ ಒಬ್ಬರಿಗೊಬ್ರು ಅದನ್ನ ಅರಿತುಕೊಳ್ಳಕ ಅದನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯ ಆಯ್ತಿತ್ತು. ಹೀಗಾಗಿ ಅವ್ರು ಯಾರು ಕಲ್ಪನೆ ಮಾಡಿ ಬರೆದವರಲ್ಲ, ಅನುಭವದಿಂದ ಬರೆದರು. ಅದಕ್ಕೆ ಹೀಗಾಗಿ ಆ ಈ ಕವಿತ್ವ ಉಳ್ಳವರು ಪಾಪ ಬರೆದು ಅದು ಕೂಡ ಸಮಾಜಕ್ಕೆ ಒಂದು ಒಳ್ಳೆ ದಾರಿ, ಒಳ್ಳೆ ಮಾರ್ಗ. ಆದರೂ ಕೂಡ ಅದರಲ್ಲಿ ಏನಿದೆ, ನಾನು ಸಾಧನೆ ಮಾಡಬೇಕು ಅಂತಕ್ಕಂಥ ಸ್ವಾರ್ಥತೆಯಲ್ಲಿದ್ದಾರೆ. ಎಷ್ಟೋ ಜನ ಏನಂತಾರೆ, ನನ್ನನ್ನು ಗುರುತಿಸಿಲ್ಲ ಅಂತ ತಿಳ್ಕೊಂಡು ಏನಂದ್ರೆ ತಮ್ಮ ಮನಸ್ಸಿನಲ್ಲಿ ಕಿಂಕರರಾಗಿದ್ದಾರೆ. ಹೀಗಾಗಿ ನಾವು ಏನಾಗಿದೆ ಅಂದ್ರೆ ಆ ಸಾಧಕರೆಲ್ಲರೂ ಕಳವಳದಿಂದ ಕೂಡೈತದೆ ಈ ಸಾಧನೆ. ಇನ್ನ ಬುದ್ಧಿಹೀನರು ಯಾರು, ವಿದ್ಯಾವಂತರು ಬುದ್ಧಿಹೀನರಾದರು ಅಂತ ಹೇಳಿ ವಿದ್ಯಾ ಸಾಧಕರಲ್ಲ. ನೋಡ್ರಿ, ವಿದ್ಯೆಯನ್ನ ಕಲಿತವರೆಲ್ಲರೂ ವಿದ್ಯಾ ಸಾಧನೆ ಮಾಡಿದವರು. ನಾವೇ ಈಗೊಂದು ಉದಾಹರಣೆ ಹೇಳ್ತೀವಿ, ಶಿಕ್ಷಕರು ವೃತ್ತಿಗೆ ಮಾಡ್ಕೊಂಡ್ಬಿಟ್ವಿ ವಿದ್ಯೆಯನ್ನ. ನಾವು ಪಗಾರಕ್ಕಾಗಿ ದುಡಿಲಿಕ್ಕೆ ಹತ್ತಿದ್ವಿ. ಇದು ಸ್ವಾರ್ಥತೆ. ಎಷ್ಟೋ ಮಂದಿ ಪೊಲೀಸರಾದ್ರು, ಎಷ್ಟೋ ಮಂದಿ ಇಂಜಿನಿಯರ್ ಆದ್ರು, ಎಷ್ಟೋ ಮಂದಿ ಡಾಕ್ಟರ್ಗಳಾದ್ರು. ಇವೆಲ್ಲ ಏನಂದ್ರ ನಮ್ಮ ಸಂಸಾರದ ನಡೆಸಲಿಕ್ಕೆ ಇದನ್ನ ಮಾಡಿಕೊಂಡಿದ್ದೀನ. ಇದು ಏನಾಗಬೇಕಂದ್ರೆ ಉಚಿತವಾಗಬೇಕಾಗಿತ್ತು. ನಿಜವಾದ ಸಾಧನೆ ಅಲ್ಲ, ನಿಜವಾದ ಸಾಧನೆ ಇದಲ್ಲ, ನಮ್ದಲ್ಲ. ಅದಕ್ಕೆ ವಿದ್ಯಾ ಸಾಧಕರು ಇಲ್ಲಿ ಯಾರು ಮತ್ತು ಬುದ್ಧಿ ಏನಲ್ಲ, ಇನ್ನೇನ ನಾವೆಲ್ಲ ಪಗಾರ ಮಾಡಿಕೊಂಡಿಲ್ಲ. ಅದರಂತೆ ಹೀಗಾಗಿ ಬಹಳಷ್ಟು ವಿದ್ಯಾವಂತರು ಏನಾಗಿದ್ದಾರೆ ಅಂದ್ರೆ ಅದನ್ನ ಹಣಕ್ಕಾಗಿ ಅದನ್ನ ದುರುಪಯೋಗ ಮಾಡಿಕೊಂಡ್ರು. ಅದಕ್ಕೆ ಇದು ಸಾಧಕರೆಲ್ಲ ವಿದ್ಯಾ ಸಾಧಕರೆಲ್ಲ ಬುದ್ಧಿಹೀನರು. ಇನ್ನ ಪವನ ಸಾಧಕರೆಲ್ಲ ಹದ್ದು ಕಾಗೆಗಳಾದರು. ನೋಡ್ರಿ, ಪವನ ಸಾಧಕರು ಅಂದ್ರ ಪವನ ಅಂದ್ರೆ ಗಾಳಿ. ಈಗೊಂದು ಯೋಗ ಬಂದೈತಿ, ಎಲ್ಲರೂ ಯೋಗ ಮಾಡ್ಲಿಕ್ಕೆ. ಯಾಕಂದ್ರೆ ತಮ್ಮ ಶರೀರವನ್ನ ಅದನ್ನು ಸರಿಯಾಗಿ ಇಟ್ಟು ಸುಸ್ಥಿತಿಯಲ್ಲಿ ಇಟ್ಕೋಬೇಕಂತ ಏನೋ ಒಂದು ವಿಚಾರವಾಗಿ ಯೋಗವನ್ನ ಕಲಿಲಿಕ್ಕತ್ತಾರ. ಆ ಯೋಗದಲ್ಲಿ ಗಾಳಿಯನ್ನ ನಿಯಮಿತವಾಗಿ ಹೊರಗೆ ತರುವುದು, ನಿಯಮಿತವಾಗಿ ಮೇಲೆ ಹೋಗೋದು, ಈ ರೀತಿಯಾದಂತ ಆ ಉಸಿರಾಟ ಮತ್ತು ಅದು ಪ್ರಾಣಾಯಾಮಗಳೇನದವಲ್ಲ, ಇದು ಪವನ ಸಾಧನೆ. ಈ ಪವನ ಸಾಧನೆ ಐತಲ್ಲ, ಇದನ್ನು ಕೂಡ ಇದಕ್ಕಾಗಿ ಕೂಡ ಇವರು ಅಕ್ಕ ಮಾದೇವಿ ಒಂದು ಮಾತನ್ನು ಹೇಳ್ತಾಳ. ಏನಂತ, ಅಷ್ಟಾಂಗವ ಯೋಗ ಮಾಡಿ ಬಳಲುವರು ಯೋಗಿ ಜನ. ನಾವು ಏನು ಯೋಗ ಮಾಡಿದ್ರು ಕೂಡ ನಮ್ಮ ಬಳಲಿಕೆ, ನಮ್ಮ ಸಂಸಾರ ಪೇಚಾಟಿಗೆ ಬಿಟ್ಟಿಲ್ಲ. ಆದ್ರೂ ಕೂಡ ಇಲ್ಲಿ ಎದಕ್ಕೆ ಹೇಳ್ಯಾರ ಅಂತಂದ್ರ, ಭಕ್ತಿ ಸ್ಥಳದಲ್ಲಿ ಯೋಗನ ಇರಲಿ, ಧ್ಯಾನನ ಇರಲಿ, ಅದು ಬೇಕು. ಆ ಕಾರಣಕ್ಕಾಗಿ ಅಲ್ಲಿ ಅದನ್ನ ಯೋಗದಲ್ಲಿ ಕೂಡ ಮಂತ್ರಗಳಾಗಲಿ ಅವೆಲ್ಲ ಅದಾವು. ಇಲ್ಲೇ ಅದಕ್ಕೆ ಅವ್ರು ಏನ್ ಹೇಳ್ತಾರಂದ್ರ, ನಾವು ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಿದ ಮೇಲೆ ಹೊಳ್ಳಿ ಹಿಂದಕ್ಕೆ ನೋಡ್ಬಾರ್ದು. ಅದಕ್ಕೆ ಚನ್ನಬಸವಣ್ಣವ್ರು ಒಂದು ಮಾತು ಹೇಳ್ತಾರ, ಭಕ್ತಿಯ ಆರಂಭವ ಮಾಡಿ ಸುಖ ದುಃಖಗಳಿಗೆ ದೂರ ಆಗದಿದ್ದರೆ ಆ ಭಕ್ತಿಗೆ ಕೇಡು ನೋಡ ಚೆನ್ನ ಸಂಘ ಏನಲ್ಲಿ ಅಂತ ತಿಳ್ಕೊಂಡು. ನಾವು ಒಮ್ಮೆ ಮತ್ತೆ ಈ ಬಂದಿವಿ ಅಂತ ಅಂದ್ಮೇಲೆ, ಈ ಮಾರ್ಗಕ್ಕೆ ಬಂದಿವಿ ಅಂತಂದ್ಮೇಲೆ, ಈ ತತ್ವಕ್ಕೆ ಬಂದಿವಿ ಅಂದ್ಮೇಲೆ ಮತ್ತೆ ನಾವು ದುಃಖ, ಪೇಚಾಟ, ಬಳಲಿಕೆ ಇವೆಲ್ಲ ಯಾಕೆ? ಅದರ ಸಲುವಾಗಿ ಇವುಗಳನ್ನ ಬಿಡಬೇಕು ಅಂತಕ್ಕಂಥದ್ದು ಅಕ್ಕಮಾದೇವಿ ವಚನದ ಇದು. ಈಗ ಜಲ ಸಾಧಕರೆಲ್ಲ ಕಪ್ಪೆ ಮೀನುಗಳಾದ್ರು, ಜಲ ಸಾಧನೆಯಲ್ಲಿ ಕೂಡ ಅದರಲ್ಲಿ ಕೂಡ ಒಂದು ಯೋಗ ಬರುತ್ತೆ, ಜಲಯೋಗ ಅಂತ ತಿಳ್ಕೊಂಡು. ಅದರಲ್ಲಿ ಕೂಡ ಯೋಗ ಮಾಡಿ ಸಾಧನೆ ಮಾಡಿದ್ದಾರೆ. ಅದು ನಮ್ಮ ಲೌಕಿಕ ಬದುಕಿಗೆ ಆಯ್ತು ಹೊರತಾಗಿ ಅದರಿಂದ ಸಾಧನೆಯನ್ನ, ಜ್ಞಾನ ಸಾಧನೆ ಆಗಲಿ, ಭಕ್ತಿ ಸಾಧನೆ ಆಗಲಿ ಆಗಲಿಲ್ಲ. ಆ ಕಾರಣಕ್ಕಾಗಿ ಈ ಕಪ್ಪೆ ಮೀನುಗಳಾದರು ಅಂತ ತಿಳ್ಕೊಂಡು. ಇನ್ನ ಅನ್ನ ಸಾಧಕರೆಲ್ಲ ಭೂತ ಪ್ರಾಣಿಗಳಾದರು. ನೋಡ್ರಿ, ನಾವು ದಿನನಿತ್ಯ ಆಹಾರ ಸೇವನೆ ಮಾಡ್ತೀವಿ. ಆಹಾರ ಸೇವನೆ ಮಾಡೋದು ಎದಕ್ಕೆ ನಾವೆಲ್ಲ ಅಂತಂದ್ರ, ಬದುಕುವುದಕ್ಕಾಗಿ ನಾವೇನ್ ಮಾಡ್ಬೇಕು, ಊಟ ಮಾಡಬೇಕು. ಹೀಗಾಗಿ ಅದನ್ನ ಬಿಟ್ಟು ಜನ ಏನಾಗಬೇಕಂದ್ರ ಆ ತಿನ್ನೋದಕ್ಕಾಗಿ ನಾವು ಬದುಕಿವೇನು ಅನ್ನೋ ಹಾಗೆ ಇವತ್ತು ಬೇರೆ 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 ತರಾವರಿ ಆಹಾರ ಪದಾರ್ಥಗಳನ್ನ, ಅದು ದೇಹಕ್ಕೆ ಒಳಿತು ಯಾವುದೋ ಕೆಡಕ್ಕೆ ಯಾವುದೋ ಏನು ಗೊತ್ತಿಲ್ಲ. ಹೀಗಾಗಿ ಆ ಆಹಾರ ಪದಾರ್ಥಗಳನ್ನ ಹೆಚ್ಚು ಅದರ ಮೇಲೆ ವ್ಯಾಮೋಹ ಜನಗಳದ್ದು. ಅದನ್ನ ಊಟ ಮಾಡಬೇಕು, ಇಂಥದ್ದು ಊಟ ಮಾಡೋಕೆ, ರುಚಿಯಾಗಿರ್ಬೇಕು, ಕರೆದಿರ್ಬೇಕು, ಉಪ್ಪಿರ್ಬೇಕು, ಖಾರ ಇರ್ಬೇಕು ಅಂತಕ್ಕಂಥದ್ದು ಈ
ಭೂತ ಪ್ರಾಣಿಗಳು ಆಹಾರವನ್ನ ತಿನ್ನುವುದರಲ್ಲಿ ಇವರು ಭೂತ ಪ್ರಾಣಿಗಳಾದರು. ಆದ್ರೆ ಬಸವಣ್ಣನವರು ಹಾಗಾಗಲಿಲ್ಲ. ಅವ್ರು ಹೆಂಗಂದ್ರ ಸದ್ಗುರು ಸಾಧಕನಾಗಿ ಸ್ವಯಂ ಲಿಂಗವಾದರು. ಸದ್ಗುರು ಸಾಧಕನಾಗಿ ಸ್ವಯಂ ಲಿಂಗವಾದರು. ಹೆಂಗ್ ಸ್ವಯಂ ಲಿಂಗವಾದರು? ತನ್ನಲ್ಲಿರುವಂತ ಅರಿವು ಜಾಗೃತವಾಗಿ, ನೋಡ್ರಿ, ತನ್ನಲ್ಲಿರುವಂತ ಅರಿವು ಜಾಗೃತವಾಗಿ ತಾನು ಮುನ್ನಡೆಯುವಾಗ ಕಣ್ಣು ಶಿವಲಿಂಗವಾಗುವುದು. ನೋಡ್ರಿ, ಇಲ್ಲೇ ನಾವು ಸಾಧಿಸಿದ ಮೇಲೆ ಏನೇನು ಹಾಕಿವಂತಕ್ಕಂಥದ್ದು ಬಸವಣ್ಣ ಹೆಂಗೆ ಹೇಳ ನೋಡ್ರಿ. ತಾನು ಮುನ್ನಡೆಯುವಾಗ ಕಣ್ಣು ಶಿವಲಿಂಗವಾಗುವುದು, ಕಿವಿ ಪ್ರಸಾದ ಲಿಂಗವಾಗುವುದು. ಯಾಕಂದ್ರ ಇಂಥ ಶರಣರ ಮಾತನ್ನ ಚಿಂತನೆಗಳನ್ನ ಕೇಳಿ ಕೇಳಿ ಈ ಕಿವಿ ಏನಾಗಬೇಕಂದ್ರ ಪ್ರಸಾದ ಲಿಂಗವಾಗಬೇಕು. ಅದಕ್ಕ ಅದನ್ನ ಪ್ರಸಾದ ಲಿಂಗವನ್ನ ಮಾಡಿಕೊಂಡ್ರು. ಇನ್ನು ಮೂಗು ಆಚಾರ ಲಿಂಗವ ಆಯ್ತು. ಮೂಗು ಕೂಡ ಅದಕ್ಕೂ ಏನು ಕೆಲಸ ಇಲ್ಲ ನೋಡ್ರಿ. ಮೂಗು ಏನಾದರೂ ವಾಸನೆಯನ್ನ ಒಳ್ಳೆಯದನ್ನ ಅದು ಹೀರ್ಲಿಕ್ಕೆ ಪ್ರಯತ್ನ ಮಾಡುತ್ತ. ಅಲ್ಲಿ ಏನ್ ಮಾಡ್ಯಾರೋ ಅವ್ರ ಮನೆಗೆ ಏನೋ ವಾಸನೆ ಬರ್ತದಲ್ಲ ಅಂತೇಳಿ ಹಿಂಗ ನಾವು ಲೌಕಿಕಕ್ಕ ಅದನ್ನ ಉಪಯೋಗ ಮಾಡಿಕೊಂಡು ಹೊರತು, ಹೀಗಾಗಿ ಮೂಗಿಲ್ಲದ ಮಾರಿ ಚಂದ ಹೆಂಗ್ ಚಂದ ಅಲ್ಲೋ ಅದರಂತೆ ಆಚಾರ ಇಲ್ಲದ ಮನುಷ್ಯ ಚಂದ ಅಲ್ಲ. ಅದಕ್ಕೆ ಆಚಾರಲಿಂಗ ಅಂತ ನೋಡ್ರಿ. ಆ ಮೂಗು ಇರ್ಬೇಕು, ಯಾಕಂದ್ರೆ ಮುಖಕ್ಕೆ ಮೂಗೇ ಚಂದ. ಆದ್ರೆ ಮನುಷ್ಯನ ಜೀವನದೊಳಗೆ ಆಚಾರವೇ ಚಂದ. ಅದು ಮೂಗು ಇರೋದಷ್ಟು ಅದ್ರ ನಮ್ಗೆ ಆಚಾರ ಬೇಕಲ್ಲ. ಅದಕ್ಕೆ ಅವ್ರಿಗೆ ಬರೀ ಮೂಗಿದ್ರೆ ಅಲ್ವಾ, ಆಚಾರವೇ ಚಂದ, ಆಚಾರವೇ ನಮಗ ಚಂದ ಅಂತ. ಮತ್ತೇನ್ ಹೇಳ್ತಾರ ಅಂತಂದ್ರ ನಾಲಿಗೆ ಗುರುಲಿಂಗವಾಗಬೇಕು. ಯಾಕಂದ್ರ ನಾಲಿಗೆ ಅದಕ್ಕೂ ಕೂಡ ಕೆಟ್ಟದ್ದನ್ನೇ ಬಹಳ ಆಸೆ ಪಡುತ್ತ. ಇನ್ನೊಬ್ಬರು ಚಾಡಿಯನ್ನ ಮಾತಾಡೋದಾಗ್ಲಿ, ಚಾಡಿಯನ್ನು ಹೇಳೋದಾಗ್ಲಿ, ಕೇಳೋದಾಗ್ಲಿ, ಇನ್ನೊಬ್ಬರನ್ನ ಬೇಯೋದಾಗ್ಲಿ, ಒಟ್ಟು ಅದಕ್ಕೆ ಅದೇ ಬೇಕು. ಆದ್ರ ಅದನ್ನ ಬಿಟ್ಟು ಎಲ್ಲಿ ಬರಬೇಕಂದ್ರೆ ಅದು ನಾಲಿಗೆ ಗುರುಲಿಂಗವಾಗಬೇಕಾದ್ರೆ ಇಂಥ ಒಳ್ಳೆ ವಾಣಿಯನ್ನ, ಒಳ್ಳೆ ಮಾತುಗಳನ್ನ, ಶರಣರ ನುಡಿಗಳನ್ನ, ಮಂತ್ರಗಳನ್ನ ಕೇಳೋದ್ರಿಂದ ಅಥವಾ ಹೇಳೋದ್ರಿಂದ ಅದು ನಾಲಿಗೆ ಆಡೋದ್ರಿಂದ ಅದೇನಾಗುತ್ತಂದ ಅದು ನಾಲಿಗೆ ಗುರುಲಿಂಗವಾಗುತ್ತ. ಇನ್ನ ಚರ್ಮ ಅಥವಾ ಪಾದ ಜಂಗಮಲಿಂಗವಾಗುವುದು. ಚರ್ಮ ಅಥವಾ ಚಲಿಸುವ ಜಂಗಮ, ಯಾಕಂದ್ರೆ ಇದು ಚಲಿಸುವ ಜಂಗಮ. ಈಗ ಎಷ್ಟೋ ಅಲ್ಲ ಸ್ಥಾವರ, ಅವುಗಳಲ್ಲ, ಇದು ಚಲಿಸುವಂತದ್ದು. ಇದು ಏನಾಗುತ್ತಂದ್ರ ನಾವು ಕೇಳಿ 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 ಎಲ್ಲ ಈ ಶರಣರ ತತ್ವವನ್ನು ಕೇಳಿ, ಶರಣರ ಚಿಂತನೆಯನ್ನು ಮಾಡಿ, ಶರಣರ ಸತ್ಸಂಗದಲ್ಲಿ ಕೂಡಿ ನಾವೇನಾಗ್ಬೇಕಂದ್ರ ಸರ್ವಾಂಗ ಲಿಂಗ ಆಗ್ಬೇಕು. ಅದರಂತೆ ನಮ್ಗೇನ್ ಅಂದ್ರೆ ಬಸವಣ್ಣ ಸದ್ಗುರು ತಾನಾದ, ಸದ್ಗುರು ತಾನೇ ಲಿಂಗವಾದ, ತಾನೇ ಜಂಗಮವಾದ, ತಾನೇ ಪ್ರಸಾದಿಯಾದ, ತಾನೇ ಲೋಕಕ್ಕೆಲ್ಲಕ್ಕೂ ಜಗಜ್ಯೋತಿಯಾದ. ಹೀಗೆ ಆ ಬಸವಣ್ಣನವರು ಮಾತ್ರ ತಮ್ಮ ಕ್ರಿಯೆಯಲ್ಲಿ ತಂದು ಈ ರೀತಿ ಜಗಜ್ಯೋತಿಯಾದರು, ಸದ್ಗುರುಗಳಾದರು ಅಂತ ಹೇಳುತ್ತಾ ನಮ್ಮ ಸ್ವಲ್ಪ ಅನುಭವವನ್ನ ತಮಗೆಲ್ಲರೂ ಒಪ್ಪಿಸುತ್ತಾ ಎರಡು ಮಾತು ಮುಗಿಸ್ತೇನೆ. ಶರಣಾರ್ಥಿ ಎಲ್ಲರಿಗೂ. ಶರಣಾರ್ಥಿಗಳು. ವಿಶೇಷವಾಗಿ ನಿಮ್ಮೆಲ್ಲರಿಗೆ ಜ್ಞಾನವನ್ನು ಹಂಚಿರ್ತಕ್ಕಂಥ ವಿಶೇಷ ಅನುಭವಿಗಳು ಹಾಗೂ ಶಿಕ್ಷಕರಾಗಿರ್ತಕ್ಕಂಥ ತಿಪ್ಪಣ್ಣ ಸರ್ ಅವರಲ್ಲಿ ಶರಣಾರ್ಥಿ ಹೇಳ್ತಾ ಶರಣಾರ್ಥಿ ಎಲ್ಲರಿಗೂ. ಅಂದ್ರೆ ವಿಶೇಷವಾಗಿ ಅವರು ಹೇಳ್ತಾರೆ, ಅದನ್ನ ಇನ್ನೊಂದು ವಚನದಲ್ಲಿ ಅಕ್ಕಮದೇವಿ ಹೇಳ್ತಾಳೆ, ನಾವು ಏನು ಮಾಡಿದ್ರ ಈ ಲೌಕಿಕದೊಳಗೆ ಲಾಸ್ಟಿಗೆ ಕೊನೆ ಅಂತ ತಟ್ಟಿದ್ದಲ್ಲ ಮರಣ. ಅದು ಇರೋದ್ರೊಳಗೆ ನೀವು ಸತ್ಕ್ರಿಯೆ ಮಾಡೋಕೆ ಬರ್ತಾಗಿ ನಾವು ಏನಾರ ಬೂಟಾಟಿಕೆ ತೋರ್ಲಿಂಗಕ್ಕೆ ಏನಾರು ಮಾಡಕ್ಕೆ ಹೋದ್ರೆ ನಮ್ಮ ಕರ್ಮ ನಮಗೆ ಸುತ್ತಂತೈತೆ. ಅವ್ರೊಂದು ಮಾತು ಹೇಳ್ತಾರೆ ಅದಕ್ಕೆ, ಹಸನವ ತೊರೆದರೆ ಏನು, ವ್ಯಸನವ ಮರೆದರೆ ಏನು, ಉಸಿರು ಹಿಡಿದರೆ ಏನು, ಬಸರು ಗಟ್ಟಿದರೆ ಏನು. ಚೆನ್ನಮಲ್ಲಿಕಾರ್ಜುನ ನೆಲ ತಳವಾರನಾದರೆ ಕಳ್ಳ ನೆಲ್ಲಿಗೆ ಹೋಗೋನು ನೋಡ್ರಿ. ಅವ್ರು ಅವಾಗ ಎಂದಕ್ಕ ಈಗಂತ ಪೊಲೀಸರು ಇದಾರೆ, ಮೊದ್ಲು ತಳವಾರನ ಬಿಡ್ತಾರಂತ ಕಳ್ಳ ನೀಡಿಯಕ್ಕೆ ಬಿಡ್ತಾರ. ಈ ನೀನು ಬೇಕಾದಂಗೆ ನಾಟಕ ತಪಸ್ ಮಾಡಿದೆ, ನಾನು ಉಸಿರಿಟ್ಕೊಂಡೆ, ನಾನು ಯೋಗ ಮಾಡಿದೆ ಅಂತ ಅಂದ್ರ ಲಾಸ್ಟಿಗೆ ಯಮ ಬಿಡ್ತಾರೆ, ನಾನು ಬಿಡಂಗಿಲ್ಲ, ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅದರಂತೆ ನೆಲನ ಕಳ್ಳ ನೀಡ್ಯಾಕ ನೆಲ ತಾಳವಾರನ ಆಗಿಬಿಟ್ರ ನೀನ್ ನೆಲದ ಮೇಲೆ ಓಡಾಡ್ಬೇಕಲ್ಲ, ನೆಲ ತಾಳವಾರ ಆಗಿಬಿಟ್ರ
ಎಲ್ಲಿ ಏನು ಇರಂಗಿಲ್ಲ. ಅದಕ್ಕೆ ಬೂಟಾಟಿಕೆ ಯೋಗ, ಬೂಟಾಟಿಕೆ ನಾಟಕ ಮತ್ತು ಅಷ್ಟಾಂಗ ಯೋಗ ಇವೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಸತ್ಕ್ರಿಯೆ ಒಂದಿದ್ರೆ ಸಾಕು, ಸದ್ಭಕ್ತಿ ಒಂದಿದ್ರೆ ಸಾಕು, ಭಗವಂತ ಹೊಲ್ತು ಬಿಡ್ತಾನಂತ. ತನ್ನನ್ನು ತಾನು ಅರಿತಾನ ಇವೆಲ್ಲ ಸಾಧ್ಯವಾಗಂಗಿಲ್ಲ ಅಂತೇಳಿ ನಿಮ್ಮೆಲ್ಲಗೆ ತಿಳಿಸಿಕೊಟ್ಟಿರುವಂಥ ಅವರು ನಮ್ಮ ತಿಪ್ಪಣ್ಣ ಸಾರಿಗೆ ಸಣ್ಣ ಸಣ್ಣ ಅಂತಂದೇಳಿ ಇವತ್ತಿನ ಕಾರ್ಯಕ್ರಮ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಸಣ್ಣ ಸಣ್ಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸಣ್ಣ ಸಣ್ಣ ಅರ್ಥಗಳು.